ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾ ಇದ್ದೀನಿ ಬೆಲ್ಲ ಹಾಕಿಬಿಟ್ಟು ರವೆ ಉಂಡೆ. ಬೆಲ್ಲದ ರವೆ ಉಂಡೆ ಮಾಡೋದಕ್ಕೆ ಮೊದಲಿಗೆ ನಾನು ದ್ರಾಕ್ಷಿ ಗೋಡಂಬಿ ಹುರಿದು ತೆಗೆದಿಟ್ಕೊಳ್ತೀನಿ. ದ್ರಾಕ್ಷಿ ಗೋಡಂಬಿ ಹುರಿಯೋದಕ್ಕೆ 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಮೊದಲಿಗೆ ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ತೀನಿ. ಯಾಕಂದರೆ ಗೋಡಂಬಿ ಸ್ವಲ್ಪ ನಿಧಾನ ಫ್ರೈ ಆಗುತ್ತೆ, ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ. ಹಾಗಾಗಿ ದ್ರಾಕ್ಷಿ ಗೋಡಂಬಿ ಕೆಂಪುಗೆ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊಳ್ತೀನಿ. ಈಗ ಮತ್ತೆ ಅದೇ ಬಾಣಲೆಗೆ ಮತ್ತೆ 1-2 ಟೇಬಲ್ ಸ್ಪೂನು ತುಪ್ಪ ಹಾಕಿ ರವೆ ಹುರಿತೀನಿ. ರವೆ ನೋಡಿ, ಈ ದೊಡ್ಡ ಗ್ಲಾಸಿನ ಅಳತೆಯಲ್ಲಿ 2 ಗ್ಲಾಸ್ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ನಾನು ತೊಗೊಂಡಿದ್ದೀನಿ. ಚಿರೋಟಿ ರವೆನ ಚೆನ್ನಾಗಿ ಫ್ರೈ ಮಾಡಬೇಕು, ಚೆನ್ನಾಗಿ ಹುರಿಬೇಕು. ಮೀಡಿಯಮ್ಗಿಂತ ಕಮ್ಮಿ ಉರಿ ಇಟ್ಕೊಂಡೆ ಮಾಡಬೇಕು. ಇದು ಶುರುವಿಂದ ಕೊನೆವರೆಗೂ ಒಂದೇ ಥರ ಸ್ಟವ್ನ ಉರಿ ಇಟ್ಕೊಂಡು ಮಾಡಬೇಕು. ರವೆನ ಹುರಿದಾದ್ಮೇಲೆ ಒಣ ಕೊಬ್ಬರಿ, ನಾನು 1 ಬಟ್ಲು ಒಣ ಕೊಬ್ಬರಿ ನಾನು ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಹಾಕಿದ್ದೀನಿ. ದಪ್ಪ ಗ್ರೈಂಡ್ ಮಾಡಿದ್ದೀನಿ ಒಣ ಕೊಬ್ಬರಿನ. ಈಗ ಮತ್ತೆ ನಾನು 1-2 ಟೇಬಲ್ ಸ್ಪೂನು ತುಪ್ಪ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಒಟ್ಟು ನಾನು ಒಂದು 6-7 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ನೀವು ಬೇಕಾದ್ರೆ ಹೆಚ್ಚು ಕಮ್ಮಿ ಹಾಕ್ಬೋದು. ಈಗ ನೋಡಿ, ನಾನು ರವೆ ತೊಗೊಂಡಿದ್ನಲ್ಲ ಅದೇ ಗ್ಲಾಸಿನ ಅಳತೆಯಲ್ಲಿ ಪುಡಿ ಬೆಲ್ಲ ನಾನು ಹಾಕ್ತಾ ಇದ್ದೀನಿ. 1.5 ಗ್ಲಾಸ್ ಪುಡಿ ಬೆಲ್ಲ. ಉಂಡೆ ಬೆಲ್ಲ ಇದ್ದರೆ ಅದನ್ನು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಹಾಕಬೇಕು. ನೀವು ಸಕ್ಕರೆ ಹಾಕಿದ್ರು ಅಷ್ಟೇ. ಸಕ್ಕರೆ 2 ಗ್ಲಾಸ್ ರವೆ, ಚಿರೋಟಿ ರವೆ ತೊಗೊಂಡ್ರೆ 1.5 ಗ್ಲಾಸ್ ಸಕ್ಕರೆ ಹಾಕಬೇಕಾಗತ್ತೆ. ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ತಾ ನಾನು ಸ್ವಲ್ಪ ಹುರಿತೀನಿ. ಈಗ ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕಿದ್ದೀನಿ. ಆಮೇಲೆ ಹುರಿದಿಟ್ಟಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕಿದ್ದೀನಿ. ಇಷ್ಟನ್ನು ಮಿಕ್ಸ್ ಮಾಡ್ತಾ ಮತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ತಳ ಹಿಡಿಯೋದಕ್ಕೆ ಬಿಡಬಾರ್ದು. ಸ್ಟವ್ನ ಉರಿ ಕಮ್ಮಿ ಇಟ್ಕೊಂಡೆ ಮಾಡಬೇಕು. ಈಗ ನೋಡಿ, ಒಂದು ಚಿಕ್ಕ ಲೋಟದಲ್ಲಿ ನಾನು 1 ಲೋಟ ಹಾಲು ಹಾಕ್ತೀನಿ. ಮೊದಲಿಗೆ ಟೀ ಕಾಫಿ ಕುಡಿತೀರಲ್ಲ, ಚಿಕ್ಕ ಲೋಟ, ಆ ಲೋಟದಲ್ಲಿ 1 ಲೋಟ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ತೀನಿ ಉಂಡೆ ಕಟ್ಟಕ್ಕೆ ಬರುತ್ತಾ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಉಂಡೆ ಕಟ್ಟಕ್ಕಾಗುತ್ತಾ ಅಂತ ನೋಡಿ ಮತ್ತೆ ಹಾಲು ಬೇಕು ಅನಿಸಿದ್ರೆ ನಾನು ಮತ್ತೆ 1/2 ಲೋಟ ಹಾಲು ಹಾಕಿದ್ದೀನಿ. ಹಾಲು ಹಾಕೋಕೆ ಬೇಕು ಅನಿಸಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸಾಕು ಅಷ್ಟೇ, 1 ಲೋಟ ಸಾಕು. ನಾನು 1.5 ಲೋಟ, ಚಿಕ್ಕ ಲೋಟದಲ್ಲಿ 1.5 ಲೋಟ ಹಾಲು ಹಾಕಿದ್ದೀನಿ. ಹಾಲು ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡಿ ಬಾಣಲೆನ ನಾನು ಕೆಳಗಿಟ್ಕೊಂಡಿದ್ದೀನಿ. ಕೆಳಗಿಟ್ಟು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ತುಂಬ ಬಿಸಿ ಇರುತ್ತಲ್ಲ, ಉಂಡೆ ಕಟ್ಟೋದಕ್ಕಾಗಲ್ಲ. ಸ್ವಲ್ಪ ತಣ್ಣಗಾಗಬೇಕು, ತುಂಬಾ ತಣ್ಣಗಾಗಬಾರ್ದು. ಈಗ ಇದನ್ನು ಉಂಡೆ ಕಟ್ಟಿ ರೆಡಿ ಮಾಡ್ಕೊಂಡ್ರೆ ಬೆಲ್ಲದಿಂದ ಮಾಡಿರೋ ರವೆ ಉಂಡೆ ರೆಡಿ ಆಯಿತು. ತುಂಬಾ ಚೆನ್ನಾಗಾಗುತ್ತೆ. ಈ ರೀತಿ ಈ ಅಳತೆಯಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಪುಡಿ ಬೆಲ್ಲ ಅಂಗಡಿಯಲ್ಲಿ ಸುಲಭವಾಗಿ ಸಿಗತ್ತೆ. ಪುಡಿ ಬೆಲ್ಲ ತಂದುಬಿಟ್ಟು ಮಾಡೋದು ಒಳ್ಳೆಯದು. ನೋಡಿ, ರೆಡಿ ಇದೆ ಬೆಲ್ಲದಿಂದ ಮಾಡಿರೋಂಥ ರವೆ ಉಂಡೆ.
ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.